ಅಲ್ಲಿ ಯಾರು TMCಗೆ ಮತ ಹಾಕ್ತಾ ಇದ್ರು ಆ ಮತದಾರರನ್ನೇ ನೀವು ಮತಪಟ್ಟಿಗೆಯಿಂದ ಅಥವಾ ಲಿಸ್ಟ್ ನಿಂದ ಹೊರಗಡೆ ಹಾಕ್ಬಿಟ್ರಿ. ಒಂದ್ ನಿಮಿಷ ಹೇಳ್ತೀನಿ ನಾನು. ಎಷ್ಟು ಲಕ್ಷ? 90 ಕೋಟಿ ಜನ. ಅದರೊಳಗಡೆ 4 ಕೋಟಿ ಬದುಕಿದೀವಿ ಅಂತ ಬಂದ್ರು. 33 ಲಕ್ಷ ಜನ ಸುಪ್ರೀಂ ಕೋರ್ಟ್ ಈ ಸರ್ತಿ ಓಟ್ ಮಾಡಿ ನೀವು ಮುಂದಿನ ಸರ್ತಿ ಓಟ್ ಹಾಕಿ ಅಂತ ಹೇಳಿದ್ರು. ಅಂದ್ರೆ ಯಾವ ಮತದಾರರು ಸಾರಿ ಫಾರ್ ಇಂಟರಪ್ಟ್ ರಾಜು ಅವರು ಎಲ್ಲ ಹೋಗ್ಲಿಕ್ಕಿದೆ, ಅದಕ್ಕೆ ಒಂದು ಸ್ಮಾಲ್ ರಿಯಾಕ್ಷನ್ ತಗೊಂಡು ಅವ್ರನ್ನ ನಾನು ಹೇಳ್ಕೊಡ್ತೀನಿ. ರಾಜು ಅವರು ಒಂದ್ ನಿಮಿಷ, ಅವ್ರು ಹೋಗ್ತಾರೆ ಸರ್ ಬೇರೆ ಕಡೆ. ಎಸ್ ರಾಜಗೌಡ್ರೆ. ಇಲ್ಲ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ರಾಜಕೀಯ ಪಕ್ಷಗಳ ವಿಪ್ಲವಗಳು ಏನೇ ಇರಲಿ, ಗೆದ್ದಂಥ ಅಭ್ಯರ್ಥಿಗೆ ನಾವು ಅಭಿನಂದಿಸಲೇಬೇಕು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಾಮಾಜಿಕ ಕಾರ್ಯಗಳು ಮಾಡಲಿ ಅಂತ ಕೇಳ್ಕೋಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಹಾಗಾಗಿ ಮುನ್ನಡೆಯಲ್ಲಿದ್ದಾರೆ. ಯಾರು ಈಗ ಎಲೆಕ್ಷನಲ್ಲಿ ನಮ್ಮ ಚಾಮರಾಜನಗರದ ಒಂದು ಘಟನೆ ನೆನಪು ಮಾಡ್ಕೊತೀನಿ. ಧ್ರುವನಾರಾಯಣ್ ಅಂತ ಒಬ್ಬರು, ಪಾಪ ಅವ್ರು ಇಲ್ಲ ಇವಾಗ ನಮ್ಮ ಜೊತೆ, ನಿಜವಾಗ್ಲೂ ಒಬ್ಬ ಪವಿತ್ರವಾದ ವ್ಯಕ್ತಿ. ಅವರು ಒಂದೇ ಒಂದು ಹೋಟೆಲ್ ಗೆಲ್ತಾರೆ 25 ವರ್ಷದಿಂದ. ಕೊಳ್ಳೇಗಾಲ ಈಗಿರೋ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಸಂತೆಮರಳ್ಳಿ ಇರ್ತದೆ ಮೊದಲು, ಆ ಕ್ಷೇತ್ರದಲ್ಲಿ ಒಂದು ಓಟಿಂದ ಗೆಲ್ತಾರೆ. 25 ವರ್ಷನೂ ರಾಜಕೀಯದಲ್ಲಿ ಸಕ್ರಿಯವಾಗಿರ್ತಾರೆ. ಆ ಕ್ಷೇತ್ರದಲ್ಲಿ AR ಕೃಷ್ಣಮೂರ್ತಿನವರು, ರಾಚಯ್ಯವ್ರ ಮಗ, ಅವ್ರ ತಂದೆಗೆ ದೊಡ್ಡ ಮಟ್ಟದ ಹೆಸರು. ಅವತ್ತಿನ ಕಾಲಕ್ಕೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ಕೊಂಡಂಥವ್ರು. ಅವ್ರ ಪಾಪ ಅಲ್ಲಿವರೆಗೂ ಗೆಲ್ಲಕ್ಕಾಗಿರಲಿಲ್ಲ. ಲಾಸ್ಟ್ ಟೈಮ್ 50,000 ಲೀಡಲ್ ಗೆಲ್ತಾರೆ. ರಾಜಕೀಯದಲ್ಲಿ ಇವತ್ತು 50,000 ಲೀಡಲ್ ಗೆದ್ದೋನು ನಾಳೆ ಠೇವಣಿ ಕಳ್ಕೊಬೋದು. ಹಾಗಾಗಿ ಅವ್ರು ಮಾಡೋವಂಥ ಕೆಲಸಗಳು ಕೂಡ ಕೌಂಟ್ ಆಗ್ತವೆ. ರಾಜಕಾರಣದಲ್ಲಿ ಯಾವತ್ತೂ ಅಷ್ಟೇ ನಾನು ಅನ್ನೋ ನಾನತ್ವನ ಬಿಟ್ಟರೆ, ದೇವೇಗೌಡರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನತ್ವನ ಬಿಟ್ಟರೆ ರಾಜಕೀಯದಲ್ಲಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಈ ತಮಿಳ್ನಾಡಲ್ಲಿ ವಿಜಯ್ ಅವರು ಗೆದ್ದಿದ್ದು, ಸಾಕಷ್ಟು ಜನ ಸಿನಿಮಾ ನಟರುಗಳು ಟ್ರಯಲ್ ಮಾಡೋದ್ರು. ಆದರೆ ವಿಜಯ್ ಅವರು ಕಳೆದ 4 ವರ್ಷದಿಂದನೂ ಕನ್ಸಿಸ್ಟೆನ್ಸಿ ಇತ್ತು. ಹಾಗಾಗಿ ಅದು ಕೂಡ ಕೌಂಟ್ ಆಗ್ತದೆ. ಇನ್ನು ನಾವು ವೆಸ್ಟ್ ಬೆಂಗಾಲಿಗೆ ಬಂದಾಗೂ ಅಷ್ಟೇ, ಸುಮಾರು 15 ವರ್ಷದಿಂದ ಅವ್ರು ಆಡಳಿತ ಮಾಡ್ಕೊಂಬಂದಿದ್ರು. ಕಳೆದ ಬಾರಿ ಜನ ಅಭೂತಪೂರ್ವವಾದ ಒಂದು ಗೆಲುವನ್ನು ಕೊಟ್ಟಿದ್ರು. ಆದರೆ ಈ ಸರಿ ತಾವು ಮಾಡಿದಂಥ ಕೆಲಸಗಳು ಮತ್ತು ಜನಗಳಿಗೆ ಬೇಕಾದಂಥದ್ದು, ಅಂದರೆ ಜನ್ರೇಷನ್ 15 ವರ್ಷದ ಜನ್ರೇಷನ್ಗೂ ಈಗಿನ ಜನ್ರೇಷನ್ಗೂ ವ್ಯತ್ಯಾಸ ಆಗ್ತಾ ಇದೆ. ಈಗ ಹೊಸ ಯುವಕರ ಪಡೆ ಬರ್ತಾ ಇದೆ. ಅವ್ರು ಏನು ಬಯಸಿದ್ರು ಅದನ್ನು ಕೊಡೋದ್ರಲ್ಲಿ ವೀಕ್ ಆದರೂ ಅನ್ಸುತ್ತೆ. ಹಾಗೆ ಅಲ್ಲೂ ಬದಲಾವಣೆ ಆಗಿದೆ. ರಾಜಕೀಯದಲ್ಲಿ ಎಲ್ಲ ರೀತಿಯೂ ನಾವು ಕೌಂಟ್ ಮಾಡಿದಾಗ ಮಾತ್ರ ಗೆಲುವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಥ್ಯಾಂಕ್ ಯು ರಾಜಗೌಡ್ರೆ. ರೈಟ್. ನಾನು ಹಂಗೆ ಕಶ್ಯಪ್ ವೆಸ್ಟ್ ಬೆಂಗಾಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗಾಗಲೇ ಅಲ್ಲಿರ್ತಕ್ಕಂಥದ್ದು ಒಂದು ವಾರಕ್ಕೆ ಮುಂಚೆ ಯಾರು TMCಯ ತಂತ್ರಗಾರಿಕೆಯನ್ನು, ರಾಜಕೀಯ ತಂತ್ರಗಾರಿಕೆಯನ್ನ, ಚುನಾವಣಾ ತಂತ್ರಗಾರಿಕೆ ರೂಪಿಸ್ತಾ ಇದ್ರು, ಆ ಒಂದು ಸಂಸ್ಥೆ ಹೆಸರು ಐಪ್ಯಾಕ್ ಅಂತ ಹೇಳ್ಬಿಟ್ಟು ಅದ್ರ MDಯನ್ನ ಏನ್ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ಬಿಟ್ಟು ಒಳಗಡೆ ಹಾಕ್ತಾರೆ. ಅಲ್ಲಿರ್ತಕ್ಕಂಥ ಇಡೀ ಡಾಟಾನ, ಸಂಬಂಧಪಟ್ಟಂತ ಸೀಕ್ರೆಟ್ ಡಾಟಾಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅದಾದ್ಮೇಲೆ ಇಲೆಕ್ಷನ್ ಮುಗಿತೆ ಷಡ್ಯಂತ್ರ. ಇವರು ನೇರವಾಗಿ ಫೇರ್ ಎಲೆಕ್ಷನ್ ಮಾಡಿದ್ರೆ ಇವ್ರಿಗೆ 28 ಫೇರ್ ಎಲೆಕ್ಷನ್ ಏನ್ ಗೊತ್ತಾ, ಪ್ರಕಾರ ಮರ್ಡರ್ ಮಾಡ್ಕೋ, ಸತ್ತು ಹೋಗೋ, ಫೇರ್ ಎಲೆಕ್ಷನ್ ಸತ್ತು ಹೋಗೋ, ಮರ್ಡರ್ ಮಾಡ್ಕೋ, ರೇಪ್ ಮಾಡಿಸ್ಕೊಳ್ಳಿ ಹೆಣ್ಮಕ್ಳನ್ನ, ಇದು ಫೇರ್ ಎಲೆಕ್ಷನ್. ಇವರು ಫೇರ್ ಎಲೆಕ್ಷನ್ ಏನ್ ಗೊತ್ತಾ, ಉತ್ತರ ಪ್ರದೇಶ ದೇಶ ಆಯ್ತಾ, ಉತ್ತರ ಪ್ರದೇಶದಲ್ಲಿ ಎಷ್ಟು ಮಾತಾಡೋಣ. ಅಶೋಗೌಡ್ರೆ ನ್ಯಾಯಾಂಗ ವ್ಯವಸ್ಥೆಯನ್ನ ವಿಷಯಾಂತರ ಆಗದ್ ಬೇಡ, ದಯವಿಟ್ಟು ವಿಷಯಾಂತರ ಆಗದ್ ಬೇಡ. ವಾಪಸ್ ಬರ್ತೀನಿ ದೃಶ್ಯಗಳಲ್ಲಿ. ಒಂದೇ ನಿಮಿಷ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಆರ್ ಅಶೋಕ್ ಅವರೇ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟ್ ವರ್ಕ್ಡ್ ಫಾರ್ ಯು, ನಿಮ್ಗೆ ಏನೇನೆಲ್ಲ ಲಾಭ ಆಯ್ತು ಪಶ್ಚಿಮ ಬಂಗಾಳದನ್ನ ಕೇಳ್ತಾ ಇದ್ದೆ. ಡೆಮೋಗ್ರಫಿ, ಸೆಂಟಿಮೆಂಟ್, ಅರ್ಥಮೆಟಿಕ್ಸ್, ಮೂರು ನಿಮ್ಗೆ ಲಾಭ ಆಯ್ತಾ? ಈಗಷ್ಟೇ ನಿಮ್ಗೆ ಆರೋಪ ಮಾಡ್ತಾ ಇದ್ರು, ನೀವು ಅಲ್ಲಿ ಕೇಂದ್ರೀಯ ಪಡೆಗಳನ್ನ ಕರ್ಕೊಂಡು
ಕರ್ಕೊಂಡು ಬಂದು ದಬ್ಬಾಳಿಕೆ ಮಾಡಿ ಚುನಾವಣೆ ಗೆದ್ರಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇತ್ತು. ಏನ್ ಹೇಳಕ್ ಬಯಸ್ತೀರಿ? ಅಲ್ಲ, ಇಡೀ ದೇಶಕ್ಕೆ ಇದೊಂದು ಸಿಹಿ ಸುದ್ದಿ. ನಮ್ಮ ಏನು ಭಯೋತ್ಪಾದಕರ ಬಾಗಿಲಿತ್ತು, ಆ ಭಯೋತ್ಪಾದಕರ ಬಾಗಿಲು ಇವತ್ತು ಬಂದಾಗಿದೆ. ನಮ್ಮ ದೇಶಕ್ಕೆ 2 ಕೋಟಿ ಜನ ಬಾಂಗ್ಲಾದೇಶದವ್ರು ಬಂದಿದ್ದಾರೆ ಎಲ್ಲ ಕಡೆ ಇಡೀ ದೇಶದಲ್ಲಿ. ಅದಕ್ಕೆ ಪಾಸ್ಪೋರ್ಟ್ ಕೊಡ್ತಾ ಇದ್ದಿದ್ದು, ಎಲ್ಲ ಕೊಡ್ತಾ ಇದ್ದಿದ್ದು ವೆಸ್ಟ್ ಬೆಂಗಾಲು. ಅಲ್ಲಿ ಗಡಿ ಬೇಲಿ ಹಾಕೋಕ್ಕೆ ಬಿಟ್ಟಿಲ್ಲ. ಕಳೆದ 15 ವರ್ಷದಿಂದ ಈ ಮಮತಾ ಬ್ಯಾನರ್ಜಿ, ಈ ಕಾಂಗ್ರೆಸ್ ಅವರು ಆ ಬೇಲಿ ಹಾಕೋಕ್ಕೆ ಬಿಟ್ಟಿರಲಿಲ್ಲ. ಯಾಕಂದ್ರೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ರು. ದೇಶ ಮುಖ್ಯ ಅಲ್ಲ ಅವ್ರಿಗೆ, ನಮ್ಮ ದೇಶದ ಗಡಿ ಮುಖ್ಯ ಅಲ್ಲ, ಭದ್ರತೆ ಮುಖ್ಯ ಅಲ್ಲ ಅವ್ರಿಗೆ. ಈ ಚುನಾವಣೆ ಗೆಲ್ಲುವಂಥದ್ದು, ಮುಖ್ಯಮಂತ್ರಿ ಪದವಿ ಮುಖ್ಯ ಆಯಿತು. ಇವತ್ತು ಆ ರಾಜ್ಯದ ಜನ ನರೇಂದ್ರ ಮೋದಿ ಮೇಲೆ ವಿಶ್ವಾಸ ಇಟ್ಟು, ನರೇಂದ್ರ ಮೋದಿ ಅವರು ಈ ದೇಶವನ್ನು ರಕ್ಷಣೆ ಮಾಡ್ತಾರೆ, ನಮ್ಮಲ್ಲಿರುವಂಥ ಬಾಂಗ್ಲಾದೇಶಿಯರನ್ನ ಹೊರ ಹಾಕ್ತಾರೆ, ನಾವೆಲ್ಲ ನೆಮ್ಮದಿಯಿಂದ ವೆಸ್ಟ್ ಬೆಂಗಾಲಲ್ಲಿ ಬದುಕ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸು. ಮತ್ತು ಕಳೆದ 15 ವರ್ಷದಲ್ಲಿ ಈ ರಕ್ತ ಚರಿತ್ರೆ ಏನು ನಡೀತಾ ಇತ್ತು, ದುರಾಡಳಿತ ಏನು ನಡೀತಾ ಇತ್ತು, ಅಭಿವೃದ್ಧಿ ವಿರೋಧವಾಗಿ ಮಮತಾ ಬ್ಯಾನರ್ಜಿಯವರ ನಡೆ ಏನಿತ್ತು, ನ್ಯಾಯಾಂಗವನ್ನು ವಿರೋಧ ಮಾಡ್ತಾಯಿದ್ರು, ಕೇಂದ್ರದ ಸಂಸ್ಥೆಗಳನ್ನು ವಿರೋಧ ಮಾಡ್ತಾಯಿದ್ರು, ಅದಕ್ಕೆಲ್ಲ ಒಂದು ಅಂತ್ಯ ಆಡುವಂಥ ಒಂದು ಚರಿತ್ರೆಯ ನಿರ್ಮಾಣ ಈಗ ನಿಜ ನೀವು ಹೇಳ್ದಂಗೆ ಹೌದು ಆಗಿದೆ. ಯು ಆರ್ ಸೆಲೆಬ್ರೇಟಿಂಗ್ ಇನ್ ಎ ಬಿಗ್ ವೇ. ಡೆಲ್ಲಿಯಲ್ಲಿ ಎಲ್ಲಾ ಕಡೆ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ರ. ಆರ್ ಅಶೋಕ್ ಅವರ ಈ ಪ್ರಶ್ನೆ ಇರ್ತಕ್ಕಂಥದ್ದು ಮುಂದೆ ಏನು ಅನ್ನುವಂಥದ್ದು. ಸುವೇಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ, ಯಾರು CM ಆಗ್ತಾರೆ, ಒಂದು. ಎರಡನೇದು ಆರ್ ಅಶೋಕ್ ಅವರೇ, ವೆರಿ ಇಂಪಾರ್ಟೆಂಟ್ಲಿ, ಅಲ್ಲಿ ಸುಮಾರು 3-4 ದಶಕಗಳಿಂದ ಉದ್ಯೋಗ ಸೃಷ್ಟಿಯಾಗಿಲ್ಲ, ಜನ ಖಾಲಿ ಕೂತಿದ್ದಾರೆ. ಅಲ್ಲಿ ಒಂದು ರಾಶಿ ಬೇರೆ ಬಾಂಗ್ಲಾದಿಂದ ಇನ್ಫಿಲ್ಟ್ರೇಷನ್ ಸಿಕ್ಕಾಪಟ್ಟೆ ಇದೆ. ಇನ್ಫಿಲ್ಟ್ರೇಷನ್ ಅನ್ನ ಕಟ್ಟುನಿಟ್ಟಾಗಿ ನೀವು ತಡಿತೀರಾ. ಕೈಗಾರಿಕೆಗಳನ್ನ, ಬಂಡವಾಳಶಾಹಿ ವಿರೋಧಿ ನೆಲಕ್ಕೆ ನೀವು ಕೈಗಾರಿಕೆಗಳನ್ನ ತರ್ತೀರಾ. ವಾಟ್ ಈಸ್ ಯುವರ್ ಸ್ಟ್ರಾಟಜಿ ಫಾರ್ವರ್ಡ್? ಅಲ್ಲ, ಆ ಭರವಸೆಯಿಂದಾನೇ ಜನ ವೋಟ್ ಮಾಡಿರೋದು. ಈಗ ನಮಗೆ ವೆಸ್ಟ್ ಬೆಂಗಾಲಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಯಾರು ಕಸಿತಾ ಇದ್ದಾರೆ? ಈ ಬಾಂಗ್ಲಾದೇಶದವರೆಲ್ಲ ಬಂದ್ಬಿಟ್ಟು ಎಲ್ಲ ಉದ್ಯೋಗವನ್ನು ಕಸ್ಬಿಟ್ಟಿದ್ದಾರೆ. ಅಲ್ಲಿ ಇವ್ರನ್ನ ಅಲ್ಲಿಂದ ಹೊರ ಹಾಕಿದ್ರೆ ಅಲ್ಲಿ ನ್ಯಾಚುರಲ್ ಆಗಿ ಉದ್ಯೋಗ ಸಿಗುತ್ತೆ. ಮತ್ತು ಕೇಂದ್ರದ ಮತ್ತು ರಾಜ್ಯದಲ್ಲಿ ಒಂದೇ ಸರ್ಕಾರ ಇದ್ದರೆ ಡಬಲ್ ಇಂಜಿನ್ ಸರ್ಕಾರ ಆಗ್ತದೆ, ಅಭಿವೃದ್ಧಿಗೆ ಹಣ ಬರ್ತದೆ ಕೇಂದ್ರ ಸರ್ಕಾರದ್ದು. ನರೇಂದ್ರ ಮೋದಿಯವರು ಪ್ರಾಮಿಸ್ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ಗೆ ಒಂದು ವಿಶೇಷವಾದಂಥ ಅಭಿವೃದ್ಧಿಯನ್ನು ಮಾಡ್ತೀರಿ, ನಾವು ಪ್ಯಾಕೇಜ್ ಕೊಡ್ತೀರಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ಒಂದು ದೇಶದ ಭದ್ರತೆನೂ ಅಲ್ಲಿನ ಜನತೆಗೆ ಇಂಪಾರ್ಟೆಂಟು, ಅದೇ ರೀತಿ ಉದ್ಯೋಗ ಸೃಷ್ಟಿ ಮಾಡೋದು ಬಹಳ ಇಂಪಾರ್ಟೆಂಟ್. ಇವೆರಡೂ ಆಗುತ್ತೆ ಅಲ್ಲಿ. ಅಶೋಕರೇ, ಮನೆ ಗೆದ್ದು ಊರ್ ಗೆಲ್ಲು ಅನ್ನುವಂಥ ಮಾತಿದೆ. ರಾಜ್ಯದ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ನಾವು ಬೇರೆ ಕಡೆ ಗೆದ್ದಿದ್ದೀವಲ್ಲ ಅನ್ನುವಂಥ ಸಮಾಧಾನದ ಉತ್ತರವನ್ನ ನೀವೇ ಕಂಡುಕೊಳ್ತೀರೋ, ಅಥವಾ ಯಾಕೆ ರಾಜ್ಯದಲ್ಲಿ 2 ಕ್ಷೇತ್ರದಲ್ಲಿ ನಾವು ಹಿನ್ನಡೆಯನ್ನ ಕಂಡುಕೊಂಡ್ವಿ, ಏನ್ ಸಮಸ್ಯೆ ಆಯ್ತು ಅನ್ನೋದ್ರ ಬಗ್ಗೆ ಉತ್ತರ ಹುಡುಕ್ತಿರೋ? ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಇಲ್ಲ, ನನಗಿನ್ನೂ ಕಾನ್ಫಿಡೆನ್ಸ್ ಇದೆ, ದಾವಣಗೆರೆ ನಾವು ಗೆಲ್ತೀರಿ. ಯಾಕಂದ್ರೆ ಈಗ ನಾನು ಅಲ್ಲೇ ಹೋಗಿ ಒಂದು 4-5 ದಿನ ಪ್ರವಾಸ ಮಾಡಿದ್ದೀನಿ. ಈಗ ನಡೀತಾ ಇರೋದು ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಅಷ್ಟು ವೋಟ್ ಬಂದಿರೋದೇ ಬಿಜೆಪಿಗೆ ಹೆಚ್ಚು. ಇನ್ನು ಗ್ರಾಮಾಂತರದ ಕೌಂಟಿಂಗ್ ಇನ್ನೂ ಇದೆ, ಬಹಳ ಇದೆ. ಸೊ ನಾವು ಅಲ್ಲಿ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ. ಮತ್ತೆ ಬಾಗಲಕೋಟೆ ಅಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ. ಸೊ ನಾವು ವಿರೋಧ ಪಕ್ಷವಾಗಿ ಸಂಘಟಿತವಾದಂಥ ಒಂದು ಹೋರಾಟವನ್ನು ಮಾಡಿದ್ರಿ. ನ್ಯಾಚುರಲ್ ಆಗಿ ಯಾವುದೇ ಬೈ ಎಲೆಕ್ಷನ್ ನಡೆದರೂ ಕೂಡ ರೂಲಿಂಗ್ ಪಾರ್ಟಿಗೆ ಸಪೋರ್ಟ್ ಮಾಡೋದು, ಅದು ಎಲ್ಲ ಕಡೆನೂ ನಾವಿದ್ದಾಗ ಕೂಡ 16 ಚುನಾವಣೆಯಲ್ಲಿ 15 ಬೈ ಎಲೆಕ್ಷನ್ ನಾವು ಗೆದ್ದಿದ್ರಿ. ಅದರಿಂದ ಇಲ್ಲಿ ತಪ್ಪೇನಾಗಿದೆ ಅದನ್ನು ನಿಜಕ್ಕೂ ನಾವು ನಮ್ಮ ಪಕ್ಷದಲ್ಲಿ ಚರ್ಚೆ ಮಾಡ್ತೀರಿ. ನನಗೆ ವಿಶ್ವಾಸ ಇದೆ ದಾವಣಗೆರೆಯಲ್ಲಿ ಗೆಲ್ತೀರಿ ಅಂತ. ಗೆದ್ರೂ ಅದಕ್ಕೆ ವಿಶ್ಲೇಷಣೆ ಆಗುತ್ತೆ. ನೆನಪಿದೆ ಲಾಸ್ಟ್ ಎಲೆಕ್ಷನ್ ಹೌ ಪ್ಯಾಥೆಟಿಕಲಿ ಬಿಜೆಪಿ, ಅದು ಹೇಳಕ್ಕೆ ಆಗಲ್ಲ ಬಿಡಿ. ಹಂಗೆ ಇದೇ ಪ್ರಶ್ನೆ ನಾನು ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ, ಕೇರಳ ಮುಂದೊಂದಿನ ಗೆದ್ರು ಆಶ್ಚರ್ಯ ಇಲ್ಲ ಬಿಜೆಪಿ. ದಟ್ ಡಿಫಿಕಲ್ಟ್ ಲ್ಯಾಂಡ್, ಬಟ್ ಸ್ಟಿಲ್ ಬಿಜೆಪಿ ಗೆದ್ರು ಆಶ್ಚರ್ಯ ಇಲ್ಲ. ವೆಸ್ಟ್ ಬೆಂಗಾಲ್ ಗೆದ್ರಿ, ಅಸ್ಸಾಂ ಗೆದ್ರಿ, ಕೇರಳ ಗೆದ್ರು ಆಶ್ಚರ್ಯ ಇಲ್ಲ. ಆದ್ರೆ ಕರ್ನಾಟಕ ಗೆಲ್ಲಕ್ಕಾಗತ್ತಾ ಅನ್ನೋದು ಪ್ರಶ್ನೆ. ಕರ್ನಾಟಕದಲ್ಲಿ ಯಾಕೆ ಬಿಜೆಪಿ ಇಷ್ಟು ಹಿನ್ನಡೆಯನ್ನ ಅನುಭವಿಸ್ತಾ ಇದೆ? ಈಗಲೂ ಕೂಡ ಕಾಂಗ್ರೆಸ್ನ ಆಡಳಿತ ವಿರೋಧಿ ಅಲೆಯ ಸಂಪೂರ್ಣ ಲಾಭ ಪಡ್ಕೊಳ್ಳಕ್ಕೆ ಬಿಜೆಪಿ ತಿಣುಕ್ತಾ ಇದೆ, ಒದ್ದಾಡ್ತಾ ಇದೆ. ಯಾಕೆ? ಇಲ್ಲ, ಕರ್ನಾಟಕದಲ್ಲಿ ಇವತ್ತು ಎಲೆಕ್ಷನ್, ಟೋಟಲ್ ಎಲೆಕ್ಷನ್ ನಡೆದ್ರೆ ಇವತ್ತು 100% ಬಿಜೆಪಿ ದೊಡ್ಡ ಅಂತರದಲ್ಲಿ ಗೆಲ್ತೀರಿ. ನಾವು NDA ಆಗಿ ನಾವು ಮತ್ತು JDS ಆರಾಮ್ಸೆ 2/3 ಮೆಜಾರಿಟಿ ಬರೋ ರೀತಿ ಗೆಲ್ತೀರಿ. ಈಗ ನ್ಯಾಚುರಲ್ ಇದು ಏನು ನಾನು ಹೇಳ್ದಲ್ಲ, ಇದುವರೆಗೆ ಯಾವ್ಯಾವ